ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಗೆಟ್ ರೆಡಿ RCB ಅಂತ ವಿರಾಟ್ ಕೊಹ್ಲಿ ಅವರು ತಮ್ಮ ಒಂದು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಹೇಳ್ಕೊಂಡಿದ್ದಾರೆ. ಯಾವ ಕಾರಣಕ್ಕಾಗಿಯಪ್ಪ ಅಂತಂದರೆ ಮಾರ್ಚ್ 22ನೇ ತಾರೀಕಿನಂದು CSK ವಿರುದ್ಧ ನಮ್ಮ RCBಯ ಒಂದು ಮ್ಯಾಚ್ ಇದೆ. ಮೊದಲ ಮ್ಯಾಚೇ ಒಂದು CSKಯ ಒಂದು ಮ್ಯಾಚು. ಅದು ಒಂದು ಸ್ಟ್ರಾಂಗ್ ಟೀಮ್ ಜೊತೆ ನಮ್ಮ ಒಂದು RCBಯ ಮ್ಯಾಚ್ ಇರೋದಕ್ಕೆ ಗೆಟ್ ರೆಡಿ RCB ಅಂತ ವಿರಾಟ್ ಕೊಹ್ಲಿ ಅವರು ಹೇಳ್ಕೊಂಡಿದ್ದಾರೆ. ಯಾವ ಕಾರಣಕ್ಕಾಗಿ ಹೇಳ್ಕೊಂಡಿದ್ದಾರೆ ಅನ್ನೋ ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕನ್ನು ಕೊಡಿ. ಇನ್ನೇನು ಮಾರ್ಚು 22ನೇ ತಾರೀಕಿನಂದು ನಮ್ಮ ಒಂದು RCBಯ ಮೊದಲನೇ ಮ್ಯಾಚ್ ಏನಪ್ಪ ಅಂತಂದರೆ CSK ವಿರುದ್ಧ ಇದೆ. CSK ವಿರುದ್ಧ ನಮ್ಮ ಒಂದು RCB ಮೊದಲನೇ ಮ್ಯಾಚನ್ನೇ ಏನಾದರೂ ಗೆತ್ತಪ್ಪ ಅಂತಂದರೆ ಇನ್ನೊಂದಿಷ್ಟು ಹುರುಪು ಬರುತ್ತೆ ನಮ್ಮ ಒಂದು RCBಗೆ ಒಂದು ಕಪ್ಪನ್ನು ಗೆಲ್ಲೋದಕ್ಕೆ. ಹಾಗೆ ನಮ್ಮ ಒಂದು ಈ ಸಲ ಒಂದು RCB ಟೀಮು ತುಂಬಾ ಸ್ಟ್ರಾಂಗ್ ಇದೆ. ಮ್ಯಾಕ್ಸ್ವೆಲ್ ಅವರಿದ್ದಾರೆ, ವಿರಾಟ್ ಕೊಹ್ಲಿ ಅವರಿದ್ದಾರೆ, ಫ್ಯಾಬ್ ಡುಪ್ಲೆಸಿ ಅವರಿದ್ದಾರೆ. ಅದರ ಜೊತೆಗೆ ಇನ್ನೊಬ್ಬ ಆಟಗಾರ ಮುಂಬೈ ಇಂಡಿಯನ್ಸಿಂದ ಟ್ರೇಡನ್ನು ಮಾಡಿಕೊಂಡು ನಮ್ಮ ಒಂದು RCBಗೆ ಪಡ್ಕೊಂಬಂದಿರುವಂಥ ಆಟಗಾರ ಕ್ಯಾಮ್ರಾನ್ ಗ್ರೀನ್ ಅವರೂ ಕೂಡ ಒಂದು RCB ಕರ್ಕೊಂಬಂದಿರೋದ್ರಿಂದ RCB ಇನ್ನೊಂದಿಷ್ಟು ತುಂಬಾ ಸ್ಟ್ರಾಂಗ್ ಆಗಿದೆ. ಅದರ ಜೊತೆಗೆ ಇನ್ನು ಬೌಲಿಂಗಲ್ಲಿ ಮೊಹಮ್ಮದ್ ಸಿರಾಜ್ ಅವರು ಹಾಗೆ ಉಳಿದಂಥ ಆಟಗಾರರು ಕೂಡ ಒಂದು ಬೌಲಿಂಗಲ್ಲಿ ತುಂಬಾ ಸ್ಟ್ರಾಂಗ್ ಇರೋದ್ರಿಂದ ಗೆಟ್ ಫಾರ್ ರೆಡಿ ಅಂತ ಒಂದು RCBಗೆ ಒಂದು ವಿರಾಟ್ ಕೊಹ್ಲಿ ಅವರು ಹೇಳಿದ್ದಾರೆ. ಅಂದರೆ ಒಂದು ರೆಡಿಯಾಗಿ ಒಂದು CSK ವಿರುದ್ಧ ನಾವು ಒಂದು ಮ್ಯಾಚನ್ನು ಗೆಲ್ತೀವಿ ಅಂತ ಇದರ ಒಂದು ಅರ್ಥ ಆಗಿದೆ. ಹಾಗೆ ಇನ್ನು ಮಾರ್ಚ್ 15ನೇ ತಾರೀಕಿನಂದು ಒಂದು ವಿರಾಟ್ ಕೊಹ್ಲಿ ಅವರು ಕರ್ನಾಟಕಕ್ಕೆ ಬಂದು ಒಂದು ಪ್ರಾಕ್ಟೀಸನ್ನು ಕೂಡ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ. ಯಾಕಪ್ಪ ಅಂತಂದರೆ CSK ವಿರುದ್ಧ ಒಂದು ಮೊದಲನೇ ಮ್ಯಾಚ್ ಇರೋದ್ರಿಂದನೇ ಕೂಡ ಒಂದು ಬೆಂಗಳೂರಿಗೆ ಬಂದು ಅವರು ಮ್ಯಾಚನ್ನು ಪ್ರಾರಂಭವನ್ನು ಮಾಡ್ತಾರೆ. ಹಾಗೆ ಇನ್ನು ವಿರಾಟ್ ಕೊಹ್ಲಿ ಅವರು ಇನ್ನೊಂದು ಸಿಹಿ ಸುದ್ದಿಯನ್ನು ಕೂಡ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ ಮರಿ ವಿರಾಟ್ ಕೊಹ್ಲಿ ಕೂಡ ಬರ್ತಾ ಇದ್ದಾರೆ ಅಂತ ಒಂದು ಸಿಹಿ ಸುದ್ದಿಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆ ಇದೇ ರೀತಿ IPLಗಳ ನ್ಯೂ ಅಪ್ಡೇಟ್ಗಳಿಗೆ ಯಾರ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕನ್ನು ಕೊಡಿ. ಈ ಒಂದು ವಿಡಿಯೋಗೆ ಒಂದು 100 ಲೈಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಆ ಒಂದು 100 ಲೈಕ್ಸನ್ನು ನೀವು ಪೂರ್ಣಗೊಳಿಸ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ಬಗ್ಗೆ ತಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ.